ನೀವು ಎಷ್ಟು ಹೊಯ್ಕೋರಿ ನಾವು ಹಾಡವ್ರೆ ನಮ್ದು ನಾವೇ ಹೊಯ್ಕೋತೀವಿ, ನಿಮ್ದು ನೀವೇ ಹೊಯ್ಕೋರಿ ಅಂತೇಳಿ ಏನರೇ ನೀವು ಡಬಲ್ ಮೀನಿಂಗ್ ಜಾನಪದ ಹಾಡಾಕತ್ತೀರಿ ಅಂದ್ರ ನಿಮಗಿದು ಎಚ್ಚರಿಕೆ ಗಂಟೆ ಕೊಡಾಕತ್ತೀನಿ. ಸುರೇಶ್ ಸಿಂಚಗೇರಿ ಬಾಳ್ ಚಂದ ಹಾಡಿಯಪ್ಪ. ಏನ್ ಹಾಡಿ? ಅರೆ ರೇ ಹುಡುಗಿ ಏನಿದು ಮಾಲ, ಒಳ್ಳ ಹೊರಗ ಐತಿ ರಂಗೀಲ, ಮಾಲೈತಿ ಪೂರ ಅಸಲ. ಏನ್ ಹಿಡ್ತಾನ ಹಿಡದ ಏನ್ ನೋಡ್ರಿ ಏನ್ ಹಾಡ ಕೇಳ್ರಿ. ನೋಡ್ರಿ ಇಂಥ ಹಾಡುಗಳನ್ನ ಹಾಡ್ಯಾರಪ್ಪ ಅಂದ್ರೆ ಸುರೇಶ್ ಸಿಂಚಗೇರಿ. ಇದು ತಿಳಿದ ಹಾಡಿಯೋ ತಿಳಿಲಾರೆ ಹಾಡಿಯೋ ಆದ್ರ ನೀ ಕರ್ನಾಟಕ ಜನತೆಗೆ ಎಲ್ಲರೂ ಹಾಡ್ಯಾರ್ರಿ, ನಾನು ಹಾಡಿನ ತನಬೇಡ. ಈಗ ನಾವು ಎಷ್ಟೇ ಅಶ್ಲೀಲತೆ ವಿರುದ್ಧ ಹೋರಾಟ ಮಾಡಿದ್ರು ಮತ್ತೆ ಈ ಹಾಡ ಹಾಡಿಯಪ್ಪ ಅಂತಂದ್ರೆ ನೀ ಕರ್ನಾಟಕ ಜನತೆಗೆ ನೀನು ಸ್ವಾರಿ ಕೇಳಬೇಕು. ಲಕ್ಷ್ಮಿ ಆ ಪಾಪ ಒಂದು ಅಕ್ಕಿಗೊಂದು ಕುಟುಂಬ ಐತಿ, ಮಕ್ಕಳದಾವು, ಗಂಡದಾರ. ಈಗ ನೀ ಏನ್ ಅರೆ ಹುಡುಗಿ ಏನಿದು ಮಾಲ ಅಂದ್ರೆ ಎದಕ್ಕಂತಾರಪ್ಪ? ಮಾಲ್ ಅಂದ್ರ ನಾವ್ ಯಾರಿಗಂತೀವಿ ಏನದ ನಿಮ್ಗೆ ಗೊತ್ತಿಲ್ಲ. ಆದ್ರೂ ಕೂಡ ಅಂತ ಒಂದು ಪಾಪ ಹುಡುಗಿಗೆ ವೇದಿಕೆ ಮೇಲೆ ಮಾಲ ಐಟಮ್ ಮಾತು ಹಿಂಗ್ ಹಾಡಿದ್ರೆ ಆ ಹುಡುಗಿ ಮಾನಕ್ಕೂ ಧಕ್ಕೆ ಬಂದಂಗ ಆಗ್ಯದ. ಅದಕ್ಕೆ ಸುರೇಶ್ ಸಿಂಚಗೇರಿ ನೀ ದಯವಿಟ್ಟು ಬಹಿರಂಗವಾಗಿ ಸಾರಿ ಕೇಳಬೇಕು. ಆಯ್ತಣ್ಣ, ನಾ ಏನ್ ಆಕಿಗೆ ಅಂದಿದ್ದು ತಪ್ಪಾಯ್ತು, ನಾ ಇನ್ ಮೇಲೆ ಇಂಥ ಹಾಡಂಗಿಲ್ಲ ಅಂತೇಳಿ ನೀ ನನಗಲ್ಲಪ್ಪ, ಇಡೀ ಕರ್ನಾಟಕ ಜನರಿಗೆ ನೀನ್ ಸಾರಿ ಕೇಳಬೇಕು. ಎಲ್ಲಾ ಕಲಾವಿದರಿಗೆ ವಿನಂತಿ ಮಾಡ್ಕೋತೀನಿ, ಈ ಅಶ್ಲೀಲತೆ ಜಾನಪದಗಳ ವಿರುದ್ಧ, ಅಶ್ಲೀಲ ನಾಟಕಗಳಾಗ್ಲಿ, ಅಶ್ಲೀಲ ಕಿರುಚಿತ್ರಗಳಾಗ್ಲಿ ಯಾರು ಮಾಡ್ತಾರ ಅವ್ರ ವಿರುದ್ಧ ನಾವೆಲ್ಲರೂ ಹೋರಾಟ ಮಾಡೋಣ. ಎಲ್ಲರೂ ಒಗ್ಗಟ್ಟಾಗಿ, ಇದು ನನಗೋಸ್ಕರ ಅಲ್ಲ, ಇಲ್ಲಿ ಒಂದು ಸಮಾಜಕ್ಕೋಸ್ಕರ ಒಗ್ಗಟ್ಟಾಗಿ 30ನೇ ತಾರೀಕಿಗೆ ಹೋರಾಟ ಮಾಡ್ತೇವಿ. ಆ ಹೋರಾಟದಲ್ಲಿ ಎಲ್ಲಾ ಕಲಾವಿದರ ಭಾಗವಹಿಸ್ರಿ. ಎಷ್ಟು ಅಶ್ಲೀಲತೆ ವಿರುದ್ಧ ನೋಡ್ರಿ, ಉತ್ತರ ಕರ್ನಾಟಕ ಜಾನಪದ ಹೆಸರು ಹೇಳಿ ಬಹಳಷ್ಟು ಜನ ಅಶ್ಲೀಲತೆ ಹಾಡಾಕತ್ತೀರಿ. ಹಾಡ್ಬ್ಯಾಡ್ರಪ್ಪ ಅಂದ್ರ ಮತ್ ಅದೇ ರಾಗ ಅದೇ ಹಾಡಾಕತ್ತಾರ. ಇವ್ರ ವಿರುದ್ಧ ನಾವು ಕಠಿಣವಾದ ಕ್ರಮ ತಗೋಬೇಕಂದ್ರ ಮತ್ ನಾವು ಬರುವ 30ನೇ ತಾರೀಕಿಗೆ ಇವ್ರ ವಿರುದ್ಧ ಹೋರಾಟ ಮಾಡ್ಲತ್ತೀವಿ ಎಲ್ಲಾ ಕಲಾವಿದರು ಸೇರಿ. ಎಲ್ಲ ಶಾಣೆ ಮಂದಿಗೆ ನಾನು ಬಿಜಾಪುರದ ಗುಮ್ಮಟ ನಗರಿ ಶಕ್ತಿ ಕುಮಾರ್ ಮಾತಾಡ್ತೀನಿ. ಇವತ್ತು ಏನ್ ಸುದ್ದಿ ತರತ್ತೇನಪ್ಪ ಅಂತಂದ್ರ, ಇದು ನಾವು ಅಶ್ಲೀಲತೆ ವಿರುದ್ಧ ಬಹಳಷ್ಟು ಜನ ಸಪೋರ್ಟ್ ಮಾಡಿದ್ರು ನಮ್ಗ. ಅಶ್ಲೀಲತೆ ವಿರುದ್ಧ ಯಾಕೆ ಶಕ್ತಿ ಕುಮಾರ್ ಸುಮ್ಕೂತಿರತ್ತಂದ್ರ ನಾವು ವಾರ್ನಿಂಗ್ ಮಾಡೇವಿ, ಇನ್ ಮೇಲೆ ಯಾರು ಅಶ್ಲೀಲತೆ ಹಾಡಂಗಿಲ್ಲ ಅಂತೇಳಿ ನಾವು ತಿಳ್ಕೊಂಡ್ ಕೂತಿದ್ರ. ಇವ್ರು ಮತ್ ಅದೇ ರಾಗ ಅದೇ ಹಾಡ ಚಲೋ ಮಾಡ್ಯಾರಿ. ಈ ಅಶ್ಲೀಲತೆ ಅಂದ್ರ ನಮ್ದು ಬರೀ ಉತ್ತರ ಕರ್ನಾಟಕದ ವಿರುದ್ಧ ಅಲ್ಲ, ನಮ್ದು ಪೂರಾ ಕರ್ನಾಟಕದ ವಿರುದ್ಧ ಐತಿ. ನೋಡ್ರಿ ಯಾವಪ್ಪ ಅಂದ್ರ ನಾವ್ ಇವತ್ತು ಸಿನಿಮಾ ರಂಗ ಆಗ್ಲಿ, ನಾಟಕ ರಂಗಗಳಾಗ್ಲಿ, ಕಿರುಚಿತ್ರ ಆಗ್ಲಿ, ಧಾರಾವಾಹಿಗಳಾಗ್ಲಿ, ಇವು ಜಾನಪದ ಗೀತೆಗಳಾಗ್ಲಿ, ಯಾವುದೇ ಗೀತೆಗಳ ವಿರುದ್ಧ ನಮ್ದು ಹೋರಾಟ ಐತಿ. ನಮ್ದು ಯಾರ್ದು ವೈಯಕ್ತಿಕ ಇಲ್ಲ. ಇವ್ರು ನಮ್ ಉತ್ತರ ಕರ್ನಾಟಕ ಜಾನಪದ ಕಲಾವಿದರ ವಿರುದ್ಧ ಅದಾರಪ್ಪ, ಅವ್ರ ವಿರುದ್ಧ ಅದಾರಪ್ಪ ಅಂತ ಏನ್ ಅನ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಇವತ್ತು ನಾವು ಏನು ಹೋರಾಟ ಮಾಡಕತ್ತೇವಪ್ಪ ಅಂತಂದ್ರೆ, ಇದು ನಂದು ಯಾಕೆ ಒಂದು ಹೋರಾಟ ಅಂತಂದ್ರ, ಈಗ ನೋಡ್ರಿ ಮೊನ್ನೆ DK ಒಂದು ಚಿತ್ರ ಪ್ರೇಮ್ ಅವ್ರದ್ದು DK ಚಿತ್ರದ ಒಂದು ಸೆರಗ ಸರಸೆ ಅಂತೇಳಿ ನಾವು ಅಶ್ಲೀಲತೆ ವಿರುದ್ಧ ಧ್ವನಿ ಎತ್ತದಾಗ ಈಗ ಚಿತ್ರರಂಗದಲ್ಲಿಯೂ ಕೂಡ ಅಶ್ಲೀಲತೆ ಐತಿ ಅಂತ ಹೇಳಿ ಆ ಹಾಡನ್ನ ಬ್ಯಾನ್ ಮಾಡಿದ್ರು. ಪ್ರೇಮ್ ಅವರು ಕೂಡ ಸಾರಿ ಕೇಳಿದ್ರು. ಆಯ್ತು, ನಾನು ಒಂದು ಬೇರೆ ಕಾನ್ಸೆಪ್ಟ್ ಬರ್ತಿದ್ದೆ, ಅದು ಬೇರೆ ಡಬಲ್ ಮೀನಿಂಗ್ ತಿಳ್ಕೊಂಡ್ರಿ, ಆ ಹಾಡನ್ನ ನಾನು ತೆಗಿತೀನಿ ಅಂತೇಳಿ ಅದು ತೆಗೆದು ಈಗ ದೆಹಲಿ ಒಳಗೂ ಕೂಡ ಅವ್ರ ವಿರುದ್ಧ ಒಂದು ಕೇಸ್ ಆಗೈತಿ ಆ ಚಿತ್ರದ ವಿರುದ್ಧ. ಅದಕ್ಕೆ ಪ್ರೇಮ್ ಅವರು ಕೂಡ ಸಾರಿ ಕೇಳಿದ್ರು. ಆಯ್ತ್ರಿ, ನಾ ಇನ್ಮೇಲೆ ಅಶ್ಲೀಲತೆ ಬರೆಯಂಗಿಲ್ಲ, ಅದು ಅಶ್ಲೀಲತೆ ತಿಳ್ಕೊಬೇಡ್ರಿ, ಆ ಸಾಂಗ್ ನ ಚೇಂಜ್ ಮಾಡ್ತೀನಿ ಅಂತೇಳಿ ಆ ಹಾಡನ್ನ ಚೇಂಜ್ ಮಾಡಿದ್ರು ಯಾರು? ಪ್ರೇಮ್ ಅವರು. ಇನ್ನು ನಮ್ದು ಏನಪ್ಪಾ ಅಂದ್ರೆ ಟಾಕ್ಸಿಕ್. ಯಾರು ಬಾಳ ಮಂದಿ ಹೇಳಿದ್ರು, ಶಕ್ತಿ ಕುಮಾರ್ ಅವರ ಬರೀ ಜಾನಪದವ್ರ ಬೆನ್ನ ಹತ್ತಿರಲ್ರಿ, ಡಬಲ್ ಮೀನಿಂಗ್ ಅವ್ರ ಬೆನ್ನ ಹತ್ತಿರಲ್ರಿ ಅಂತೇಳಿ. ಟಾಕ್ಸಿಕ್ ಚಿತ್ರದ ಒಂದು ಯಶ್ ಅವರ ಚಿತ್ರದ ಒಂದು ವಿಡಿಯೋ ಕೂಡ ಐತಿ, ಆ ವಿಡಿಯೋ ಕೂಡ ಹಾಕ್ತೀನಿ ನೋಡ್ರಿ. ಇದು ಕಾರ್ನಾಗ ಅದು A ಸರ್ಟಿಫಿಕೇಟ್ ಪಡೆದಂತ ಒಂದು ಸೀನ್ ಅದು.
ಅಂತ ಒಂದು ಅಂದ್ರೆ ಈ ಸರ್ಟಿಫಿಕೇಟ್ ಕೊಡುವಂತ ಸೀನ್ ನ ಈ ಒಂದು ಟಾಕ್ಸಿಕ್ ಚಿತ್ರದಲ್ಲಿ ಹಾಕ್ಯಾರ. ಇದು ಟಾಕ್ಸಿಕ್ ಚಿತ್ರ ನೋಡ್ರಿ, ಯಶ್ ಅವರು ನಿಮ್ಮ ಬಹಳಷ್ಟು ಜನ ಅಭಿಮಾನಿಗಳದಾರ, ಇಡೀ ಕುಟುಂಬ ಸಮೇತ ನೋಡ್ತಿರ್ತಾರ. ಅಂತ ಸೀನ್ ಅನ್ನ ಒಂದು ಯಾರಾದ್ರೂ ಹೋಗಿ ಕೂತು ನೋಡಕ್ ಅದು ಸಾಧ್ಯ ಇಲ್ಲ. ಅದಕ್ಕೆ ದಯವಿಟ್ಟು ಆ ಸೀನ್ ಅನ್ನ ನೀವು ಕಟ್ ಮಾಡ್ಬೇಕು ಅಂತೇಳಿ ನಾವು ಕೂಡ ಉತ್ತರ ಕರ್ನಾಟಕದ ಎಲ್ಲಾ ಕಲಾವಿದರ ಪರವಾಗಿ ಆ ಟಾಕ್ಸಿಕ್ ಚಿತ್ರದ ಒಂದು ಪಿಕ್ಚರ್ ಪ್ರೊಡ್ಯೂಸರ್ಗೆ ಮತ್ತೆ ಯಶ್ ಅವ್ರಿಗೂ ಕೂಡ ನಾವು ವಿನಂತಿ ಮಾಡ್ಕೋತೀವಿ, ದಯವಿಟ್ಟು ಆ ಚಿತ್ರದ ಒಂದು ಸೀನ್ ಅನ್ನ ಕಟ್ ಮಾಡ್ರಿ. ಮತ್ ನಾ ಏನು ವಿನಂತಿ ಮಾಡ್ಕೋತೀವಿ, ಬಾಳ ಮಂದಿ ಹೇಳ್ತಾರ ಏನ್ರಿ ಶಕ್ತಿಕುಮಾರ್ ಅವ್ರು ನಮ್ದು ಹೇಳ್ತಾರ, ರವಿಚಂದ್ರ ಅವರು ಸೋರಿತೋ ಚೆಲ್ಲಿತೋ ಚೆಲ್ಲಿತೋ ಪಾಯಸ ಚೆಲ್ಲಿತೋ. ಹೌದ್ರಿ, ಮೊದಲೆಲ್ಲಾ ಮಾಡ್ಯಾರ, ಈಗ ನಡೆಯಲ್ಲಾಗ್ಯಾವು, ಬಿಡ್ರಿ. ಮೊದಲೆಲ್ಲ ರವಿಚಂದ್ರ ಅವರು ಹೇಳಿದ್ ಎಮ್ಮು ನೋಡ್ಬಾರ್ದು. ಎಲ್ಲಾ ಹಾಡುಗಳದಾವು, ರಗಡ್ ಎಲ್ಲಾ ಹಾಡುಗಳು ನೋಡೇವಿ, ಎಲ್ಲಾ ಮಾಡೇವಿ. ಆದ್ರೆ ಇನ್ ಮ್ಯಾಲ ಯಾರು ಮಾಡಬೇಡ್ರಪ್ಪ ಅಂತೇಳಿ ನಮ್ದೊಂದು ವಿನಂತಿ ಐತಿ. ಈಗ ಎಲ್ಲಾರ್ಗಿ ಎಲ್ಲಾ ಕಲಾವಿದರಿಗೆ ಹೇಳ್ತೀನಿ, ವಿನಂತಿ ಮಾಡ್ಕೊತೀನಿ. ಮತ್ ನಾ ಏನ್ ಹೇಳ್ತೀನಪ್ಪ ಅಂತಂದ್ರ, ಈ ನಮ್ದು ಎಲ್ಲಾ ರಾಜ್ಯದ ಎಲ್ಲಾ ಯಾವ್ದೇ ಇರ್ಲಿ ಇವತ್ತ ಅಶ್ಲೀಲತೆ ಏನಿರ್ತದ ಅದೆಲ್ಲ ಬ್ಯಾನ್ ಮಾಡ್ಬೇಕಂತೇಳಿ ನಾವು ಹೋರಾಟ ಮಾಡಕತ್ತೇವಿ. ಇಲ್ರಿ ನಮ್ದು ಯಾರನ್ನೋ ಟಾರ್ಗೆಟ್ ಮಾಡಿ ಮಾಡ್ಲಾಕತ್ತಾರಂತೇಳಿ ನೀವ್ ಯಾರು ತಿಳ್ಕೊಬೇಡ್ರಿ. ಇಲ್ಲಿ ನಾನೇನ್ ಹೇಳ್ತೀನಪ್ಪ ಅಂದ್ರ ಸುರೇಶ್ ಇಂಚಿಗೇರಿ ನಮ್ಮ ವಿಜಯಪುರದ ಒಬ್ಬ ಕಲಾವಿದ, ಅವಂಗೂ ಕೂಡ ನಾನು ಫೋನ್ ಮಾಡಿ ಹೇಳಿನಿ, ನೀ ಹಾಡ ಹಾಡಿದ್ದು ತಪ್ಪೈತಪ್ಪ, ಆ ಹಾಡ ತೆಗಿಬೇಕು, ಆ ಹಾಡ ಹಾಡಬೇಡ ಅಂದಾಗ ಅವನು ಏನಂದ, ಆಯ್ತಣ್ಣ ನನ್ನ ಯಾವ್ದೋ ಇದ್ರಾಗದ ಹಾಡ ಹಾಡಿನಿ, ನಾ ಇನ್ಮೇಲೆ ಹಾಡಂಗಿಲ್ಲ ಅಂತ ಹೇಳ. ಆ ಹಾಡ ವೈರಲ್ ಆಗೈತಿ. ಅದಕ್ಕೆ ನಾನು ಸುರೇಶ್ ಇಂಚಿಗೇರಿಗೂ ಹೇಳ್ತೀನಿ, ದಯವಿಟ್ಟು ನೀವು ಇಂಥ ಸುರೇಶ್ ಇಂಚಿಗೇರಿನ ಹಿಡ್ಕೊಂಡು ಎಲ್ಲಾ ಕಲಾವಿದರಿಗೆ ಹೇಳ್ತೀನಿ, ದಯವಿಟ್ಟು ಇಂಥ ಹಾಡುಗಳನ್ನ ಹಾಡಬೇಡ್ರಿ. ನಮ್ ಲಕ್ಷ್ಮೀ ವಿಜಾಪುರ ಅವ್ರಿಗೆ ಹೇಳ್ತೀನಿ, ಲಕ್ಷ್ಮೀ ವಿಜಾಪುರ ನೀನು ಒಂದು ಹೆಣ್ಮಗಳಾಗಿ ಹೇಳ್ತೀನಿ, ದಯವಿಟ್ಟು ನಿನಗ ಸುರೇಶ್ ಇಂಚಿಗೇರಿ ನೀ ಅಂದಿ ನೀ ಹಾಡ್ನಾಗ ಅದು ಹಾಡ ಇದ್ದಿದ್ದ ಆಡಿಯೋ ನೀ ಕಟ್ ಆಡಿಯೋ ಅದು ಬೇಡ ನಮಗ. ಏನ್ ಹೇಳ್ದಿ ಆ ಹಾಡ ಏನೈತಿ ನೋಡ್ಕೊಂಬರ್ರಿ, ಆ ಹಾಡ ನಿಮ್ಗೆ ಹಾಕ್ತೀನಿ, ಕೇಳ್ರಿ ಮೊದಲು. ಹಿಡಿದು ಕೊಡುತ್ತಲು ಕೊಟ್ರ ಹುಡುಗಿ ಓಡ್ಯಾಡಿ ಆಡ್ತಾರ ಮಾಡಬೇಡ ಅಳದಾಗಿಂತ ಬೆಳಕನ ಹಾಡ್ಯಾಡಿ ಬಂದಿದಿ ನೀನು ಬಿಜಾಪುರದಿಂದ ನೀನು ಓಡಿ ಹುಡುಗಿ ಬಿಜಾಪುರದಿಂದ ನೀನು ಓಡಿ ನನ್ನ ಕೈ ಸಿಕ್ಕು ನೀನು ಹೋಗಿ ಒದ್ದಾಡಿ ಅರೆ ಜಪ್ಪ ಏನಿದು ಮಾಲ ಒಳ್ಳ ಹೊರಗ ರಂಗ ಲಾಲ ನಿಂಗೂ ಬಾರಿ ಅಸುಲ. ವಿಡಿಯೋ ಅಂತೂ ನೋಡಿದ್ರಿ. ಅದಕ್ಕೆ ನಾ ಏನ್ ಹೇಳ್ತೀನಿ, ದಯವಿಟ್ಟು ಯಾರೇ ಸಿಂಗರ್ಗಳು ನಿಮ್ ಜೊತೆ ಇದ್ದಾಗ, ಹೆಣ್ಣು ಮಕ್ಕಳ ಕಲಾವಿದರಿದ್ದಾಗ, ಲೇಡಿ ಸಿಂಗರ್ಗಳು ಇರ್ಲಿ, ಲೇಡಿ ಡ್ಯಾನ್ಸರ್ಗಳಿರ್ಲಿ, ಅವ್ರಿಗೆ ನೀವ್ ಯಾರೇ ಸಿಂಗರ್ಗಳು ಹಾಡಾಡೋರು ಜೋಶ್ನ್ಯಾಗ ನಮ್ಗೆ ಹಾರ ಹಾಕ್ತಾರ್ರಿ, ನಮ್ಗೆ ಹೂವ ಹಾಕ್ತಾರಿ, ನಮ್ ತಲೆ ಮೇಲೆ ಹಾಲು ಹಾಕ್ತಾರ್ರಿ ಅಂತೇಳಿ ಏನ್ ನೀವು ಜೋಶ್ನ್ಯಾಗ ಬಂದು ಹೆಣ್ಮಕ್ಳ ಮಾನ ಮರ್ಯಾದೆ ಕಳಿಲಾಕತ್ರಿ ಅಂದ್ರ ನಾವು ಮುಂದೆ ಮಹಿಳಾ ಆಯೋಗಕ್ಕ ಸೊಮೋಟೋ ಕೇಸ್ ದಾಖಲೆ ಮಾಡ್ರಿ ನಾವು ನೇರವಾಗಿ ಕಂಪ್ಲೇಂಟ್ ಮಾಡ್ತೀವಿ. ಯಾರೋ ಈ ಕಲಾವಿದರು ಯಾರೇ ಇರ್ಲಿ ಅವ್ರು, ಇವತ್ತು ಯಾರೇ ಕಲಾವಿದರಿದ್ರು ಹೆಣ್ಮಕ್ಳಿಗೆ ಅವಮಾನ ಮಾಡುವಂತ ಕೆಲಸ ಮಾಡಿದ್ರಿಂದ ನಾವು ನೇರವಾಗಿ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಮಾಡಿ ಸುಮೋಟೋ ಕೇಸ್ ದಾಖಲೆ ಮಾಡಿ ಹೆಣ್ಣು ಮಕ್ಕಳ ಕಲಾವಿದರ ಮರ್ಯಾದೆ ಹಾಳು ಮಾಡ್ಯಾರಂತೇಳಿ ನಾವು ನಿಮ್ಮ ವಿರುದ್ಧ ಹೋರಾಟ ಕೂಡ ಮಾಡ್ತೇವಿ, ಕೇಸ್ ಕೂಡ ಮಾಡ್ತೇವಿ. ನೀವು ಅನ್ಕೊಂಡಿರ್ಬೋದು ನಮ್ ಹಿಂದ ಅಭಿಮಾನಿಗಳದ್ರ ಯಾವನು ಬರಂಗಿಲ್ಲ, ಎಲ್ಲ ನಮ್ಗೆ ಗೊತ್ತದ. ಯಾವ ಕುಡುಕ್ರಾಗ ಮಂದ ನಿಮ್ಮ ಅಭಿಮಾನಿಗಳ ಊರಾಗಿದ್ದಾಗ ಅಟ್ಟೆ ಬರ್ತಾರ, ಹೊರಗೆ ಯಾರು ಬರಂಗಿಲ್ಲ, ನಮ್ಗೆಲ್ಲಾ ಗೊತ್ತೈತಿ. ನೀವ್ ಏನ್ ಅಕಸ್ಮಾತ್ ಇಂತ ಮತ್ತೇನ್ರಿ ನಮ್ಗೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಅಣ್ಣ ಬಾಸ ಡಿ ನೀವ್ ಏನ್ರಿ ಅನ್ಕೋರಿ, ಅದ್ ತಗೊಂಡ್ ನಮ್ಗೆ ಏನ್ ಮಾಡೋದು, ನೀವು ಬಾಸ್ರೇ ಇರ್ಲಿ ಅಣ್ಣರೇ ಇರ್ಲಿ ಏನ್ರಿ ಇರ್ಲಿ, ನಾವ್ ಯಾರಿಗೂ ಟಾರ್ಗೆಟ್ ಇಲ್ಲ. ನಾವು ಏನ್ ಚಲನಚಿತ್ರ ಹಿಡ್ಕೊಂಡು ಕರ್ನಾಟಕದಲ್ಲಿ ಎಲ್ಲರ ವಿರುದ್ಧ ಯಾರು ಅಶ್ಲೀಲತೆ ಮಾಡ್ತಾರ ಅವ್ರ ವಿರುದ್ಧ ಎಲ್ಲಾ ಧ್ವನಿ ಎತ್ತುವಂತ ಕೆಲಸ ಮಾಡ್ತೀವಿ. ಜಾನಪದ ಅಂತ ಅಷ್ಟೇ ಅಲ್ಲ, ಎಲ್ಲರ ವಿರುದ್ಧ ಧ್ವನಿ ಎತ್ತುವಂತ ಕೆಲಸ ಮಾಡ್ತೀವಿ. ದಯವಿಟ್ಟು ಈ ಒಂದು ಜಾನಪದ ಗೀತೆಯನ್ನು ಹಾಡಿರಲ್ಲ, ಇಂಥವ್ ಹಾಡಬೇಡ ಅಂತೇಳಿ. ಯಾಕಂದ್ರೆ ಮೊದಲು ನಾವು ಉತ್ತರ ಕರ್ನಾಟಕ ನಾವು ಸ್ವಚ್ಛ ಮಾಡ್ಕೊಳ್ಳೋಣ, ಆಮೇಲೆ ನಾವು ರಾಜ್ಯಕ್ಕೆ ಹೋಗೋಣ. ಅದಕ್ಕೆ ನಾ ಏನ್ ಹೇಳ್ತೀನಿ, ಈ ಟಾಕ್ಸಿಕ್ ಚಿತ್ರದ ಒಂದು ಅದೊಂದು ಚಿತ್ರದ ಒಂದು ಸೀನ್ ಕೂಡ ಕಟ್ ಮಾಡಬೇಕು. ಈಗ ಪ್ರೇಮ್ ಅವರು ಕೂಡ ತಿದ್ಕೊಂಡ್ರು, ಹಾಗ ನೀವು ಕೂಡ ತಿದ್ಕೋರಿ ಅಂತ ಹೇಳತ್ತೀನಿ. ಯಾಕಪ್ಪ ಅಂತಂದ್ರೆ ಎಲ್ಲಾ ಕಲಾವಿದರಿಗೆ ಎಚ್ಚರಿಕೆ ಕೊಡತ್ತೀವಿ. ಬರುವ 30ನೇ ತಾರೀಕಿಗೆ ನಾವು ಮತ್ತೆ ಕೂಡ ಒಂದು ಕಲಾವಿದರು ಎಲ್ಲರೂ ಒಂದು ಮೀಟಿಂಗ್ ಮಾಡಿ ಒಂದು ಸಭೆ ಸೇರಿ ಈ ಒಂದು ಅಶ್ಲೀಲತೆಯನ್ನು ಮತ್ತೆ ಹೋಗಲಾಡಿಸ್ಬೇಕಂತೇಳಿ ಮತ್ತೆ ಹೋರಾಟ ಮಾಡತ್ತೀವಿ. ಯಾರೇ ಅತಿ ಮೀರಿ ಮತ್ತ ನಾವು ಮಾಡವ್ರಿ ಅಂದ್ರ ನಾವು ನೇರವಾಗಿ ನಿಮ್ಮ ಮೇಲೆ ಕೇಸ್ ದಾಖಲೆ ಮಾಡುವಂತ ಕೆಲಸ ಮಾಡ್ತೀವಿ. ಅದಕ್ಕ ದಯವಿಟ್ಟು, ಯಾಕಂದ್ರೆ ಈಗ ಕೆಲವೊಂದು ಜನ ತಪ್ಪು ಮಾಡಿ ಕೆಲವೊಬ್ರು ಯಾರು ತಪ್ಪು ಮಾಡಿರ್ತಾರ ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು, ಅವ್ರು ತಪ್ಪು ಮಾಡಿದವ್ರು ಶಿಕ್ಷೆ ಅನುಭವಿಸಿರ್ತಾರ. ಅದಕ್ಕ ಮತ್ತ ದಯವಿಟ್ಟು ನಾ ಯಾರನ್ನೂ ಟಾರ್ಗೆಟ್ ಮಾಡಿ ಹೇಳಕತ್ತಿಲ್ಲ. ದಯವಿಟ್ಟು ಎಲ್ಲಾ ಕಲಾವಿದರು
ಕಲಾವಿದರಿಗೂ ಹೇಳ್ತೀನಿ, ದಯವಿಟ್ಟು ಯಾರು ಅಶ್ಲೀಲತೆ ಹಾಡಬೇಡ್ರಿ, ಅಶ್ಲೀಲತೆ ಹಾಡಬೇಡ್ರಿ. ಅದಕ್ಕ ಈ ಒಂದು ವಿಡಿಯೋ ಆದಷ್ಟು ಬೇಗ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಬರುವ 30ನೇ ತಾರೀಕಿಗೆ ನಾವು ಕೂಡ ಬಿಜಾಪುರ್ನಾಗ ಒಂದು ಕಲಾವಿದರ ಸಭೆ ಕರೆದು ಮತ್ತೊಂದು ನಾವೊಂದು ಯಾರು ಇಂಥ ಅಶ್ಲೀಲತೆ ಹಾಡಿರ್ತಾರ ಮತ್ತೆ ಇಂದ ಅಶ್ಲೀಲತೆ ಬ್ಯಾನ್ ಮಾಡ್ಬೇಕಂತ ಮತ್ತೆ ನಾವು SP ಅವ್ರಿಗೂ ಕೂಡ ಮನೆ ಜಿಲ್ಲಾಧಿಕಾರಿಗೆ ಕೊಟ್ಟೇವಿ, SP ಅವ್ರಿಗೂ ಕೂಡ ಮನವಿ ಕೊಡುವಂತ ಕೆಲಸ ಮಾಡ್ತೇವಿ ಅಂತ ಹೇಳ್ತಾ, ಮತ್ತು ನಾವು ಮುಂದೆ ನಾಳೆ ಬರೋ ವಿಡಿಯೋದಾಗ ರಂಗಭೂಮಿಯಲ್ಲಿ ಏನ್ ದುರ್ಬಳಕೆ ಮಾಡ್ಕೊಳಕತ್ತಾರ, ರಂಗಭೂಮಿಯಲ್ಲಿ ಎಷ್ಟು ಜನ ಅಶ್ಲೀಲತೆ ಮಾತಾಡುತ್ತಾರ, ರಂಗಭೂಮಿಯಲ್ಲಿ ಏನಪ್ಪಾ ಅಂದ್ರ ಸರ್ಕಾರದಿಂದ ಎಷ್ಟು ದುರುಪಯೋಗ ಪಡಿಸ್ಕೊಳಕತ್ತಾರ ಅಂತೇಳಿ ರಂಗಭೂಮಿ ಕಲಾವಿದರ ಬಗ್ಗೆ ಕೂಡ ಮಾತಾಡ್ತೀನಿ. ಬರ್ರಿ, ಆದಷ್ಟು ಬೇಗ ವಿಡಿಯೋ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇದಾಗ ಏನ್ ವಿಷಯ ತಿಳಿಸ್ರಿ ಅಂತ ಹೇಳ್ತೀನಿ. ಅಲ್ಲಿ ತನಕ ಹೋಗಿ ಬರ್ತೀನಿ, ಮುಂದಿನ ಸುದ್ದಿ ಬರ್ತೀನಿ, ಅಲ್ಲಿ ತನಕ ಹೋಗಿ ಬರ್ತೀನಿ. ಶೇಣ್ರಿಪ್ಪ ಎಲ್ಲ ಶಾಣೆ ಮಂದಿಗೆ.